ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾನು ಗಂಗಾ, ಸುಳುವು ಇದೆ ಎನ್ನುವ ವಾಹಿನಿಯಿಂದ ಮಾತಾಡ್ತಾ ಇದ್ದೀನಿ. ಈ ದಿನ ನಮ್ಮ ರಾಜಮನೆತದ ಸವಾಲು ಮತ್ತು ಮರಳು ಭೂಮಿಯ ತಂಡ ಎರಡು ಈ ದಿನದ ಪಂದ್ಯ ಆಡುತ್ತಿದೆ. ಅದು ಬೆಳ್ಳಿಸ್ವಾಮಿ ಕ್ರೀಡಾಂಗಣದಲ್ಲಿ. ಅದಕ್ಕೆಲ್ಲ ನಿಮಗೆಲ್ಲ ಸ್ವಾಗತ. ಈಗ ನಮ್ಮ ಜೊತೆ ಪುಂಡ ಮತ್ತು ಗುಂಡ ಸಹೋದರರು ತಮ್ಮ ಮನಸ್ಸಿಗೆ ಗಳಿಸ್ತಾ ಇದ್ದಾರೆ. ಅದಕ್ಕೂ ಮೊದಲು ನೀವು ನಮ್ಮ ವಾಹಿನಿಗೆ ಸದಸ್ಯರಾಗಿರಿ. ಮೊನ್ನೆ ಇದೇ ಪಂದ್ಯ ಬೆಂಗಳೂರಿನಲ್ಲಿ ನಡೆದಾಗ ನಮ್ಮ ವೈರಿ ವಾಹಿನಿ ಸುಳುವೇ ಇಲ್ಲದ ವಾಹಿನಿ ಆಗಿತ್ತು. ಇದು ಸುಳುವು ಇರುವ ವಾಹಿನಿ. ಅದಕ್ಕೆ ಮತ್ತೊಮ್ಮೆ ನಿಮಗೆ ಇದು ಮಾಡ್ತಾ ಇದ್ದೀನಿ. ಈಗಾಗಲೇ ತಂಗಳೂರಿನಲ್ಲಿ 3 ಬಾರಿ ಸೋತಿರುವ ರಾಜಮನೆತದ ಸವಾಲು ಇವತ್ತು ಗೆಲ್ಲುವುದರಲ್ಲಿ ಯಾವುದೇ ಸಂಶಯವಿಲ್ಲ. 3 ಸಲ ಮುಗ್ಗರಿಸಿದವನು 4ನೇ ಸಲ ಹೇಳಲ್ವಾ ಅಂತ ಗಾದೆ ಹಾಗೆ ಈಗಾಗಲೇ 3 ಪಂದ್ಯಗಳು ಸೋಕಿದ್ದರು. 4ನೇ ಪಂದ್ಯ ಆಡ್ತಾರೆ. ಈ ತಂಡದಲ್ಲಿ ಅದರ ಬಗ್ಗೆ ನಿಮಗೆ ಈಗ ಪುಂಡ ಅವರು ಮಾತಾಡ್ತಾರೆ. ಪುಂಡ ಅವರೇ, ನಮ್ಮ ವಾಹಿನಿಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಇವತ್ತಿನ ಪಂದ್ಯದ ನಿಮ್ಮ ಮನಸ್ಸಿಗೆ ನೋಡಿ. ಈ ದಿನ ಮತ್ತೊಮ್ಮೆ ಪಂದ್ಯ ನಡೀತಾ ಇದೆ. ಅದು ರಾತ್ರಿ ಹೊತ್ತು. ಇವತ್ತು ಏಕಾದಶಿ ಪ್ರಯುಕ್ತ ಏಕಾದಶಿ 11 ಜನನೂ ಸರಿಯಾಗಿ ಆಡಿದರೆ ಇವತ್ತು ಗೆಲ್ಲುವ ಸಾಧ್ಯತೆ ತಂಗಳೂರಿನ ತವರಿನಲ್ಲಿ ಇವರಿಗೆ ಇದೆ. ಹಾಗೂ ನಮ್ಮ ಭರಾಟ್ ಬಲಿ ಅವರು, ನಮ್ಮ ಬೆಲ್ಲ ಅವರು, ಆಮೇಲೆ ಮೃಣಾಲ್ ತಾಂಡ್ಯ ಅವರುಗಳೆಲ್ಲ ಈ ಪಂದ್ಯದಲ್ಲಿ ಆಡ್ತಾ ಇದ್ದಾರೆ. ಅದರಿಂದ ಜಯ ಶತಸಿದ್ಧ ಅಂತ ನಾನು ಹೇಳ್ತೇನೆ. ತುಂಬ ಸಂತೋಷ. ನಿಮ್ಮ ಇವರು ಸಹೋದರ ಗುಂಡ ಅವರು ಏನು ಹೇಳ್ತಾರೆ ಅದನ್ನು ಕೇಳೋಣ. ನಮ್ಮ ಅಣ್ಣನೇ ಇಲ್ಲ ಹೇಳಿದ್ಮೇಲೆ ನಾನೇಂತ ಹೇಳೋದು? ಅವ್ರ ಮಾತು ನಿಮ್ಗೆ ಗೊತ್ತಾಗಲ್ವಾ? ಅಲ್ಲ ಸ್ವಾಮಿ, ನೀವು ಒಬ್ಬ ಪರಿಣಿತರು ಅಂತ ನಮ್ಮ ವಾಹಿನಿ ಕಳಿಸಿದರೆ ಈ ಥರ ಮಾತಾಡಿದ್ರೆ ನ್ಯಾಯವೇ? ಇದು ಮಾಡಿ ಹೇಳಿ, ನೀವು ಏನಾದರೂ ಹೇಳಿ. ಈಗಾಗಲೇ ನಮ್ಮ ಅಣ್ಣ ಹೇಳಿದ್ದಾನೆ. ಆದರೂ ನೀವು ತುಂಬ ಕೋರ್ಕೊಳ್ತಾನೆ ಅಂತ ಪ್ರಾರ್ಥಿಸಿದ ನಾನು ಹೇಳ್ತೀನಿ, ಖಂಡಿತ ಈ ಪಂದ್ಯ ಗೆಲ್ಲೋ ಸಾಧ್ಯತೆ ಇದೆ. ಆದರೆ ವರ್ಣದೇವ ಅಡ್ಡಿ ಬರಬಾರ್ದು. ಯಾವುದಕ್ಕೂ ಅವರು ಶುಭ ಹಾರೈಸೋಣ ಅಂತ ಹೇಳಿ ನಾನು ಮಾತನಾಡ್ತೇನೆ. ಮತ್ತೊಮ್ಮೆ ಈಗಾಗಲೇ ಅಣ್ಣ ತಮ್ಮದರ ಎರಡು ಇದನ್ನು ಕೇಳಿದ್ದೀರಿ. ನಿಮ್ಮ ಮನಸ್ಸಿಗೆ ಅನುಸರಿಸಿ ಮತ್ತೊಮ್ಮೆ ನಮ್ಮ ವಾಹಿನಿಗೆ ಸದಸ್ಯರಾಗಿರಿ. ನಿಮ್ಮ ಎಷ್ಟು ಬಂಟೆ ಇದನ್ನು ದಬ್ಬಿರಿ. ಜೈ ಹಿಂದ್, ಜೈ ಕರ್ನಾಟಕ.